ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗುರು ಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ಮಹಾರಾಷ್ಟ್ರೀಯನ್ ಠೇಚಾ ಅಂತೇಳಿ. ನಮ್ಮ ಕಡೆ ಅದನ್ನು ಮೆಣಸಿನ್ಕಾಯಿ ಚಟ್ನಿನೂ ಅಂತ ಹೇಳ್ತಾರೆ. ಅದು ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣಂತ. ಫಸ್ಟಿಗೆ 1 ಕಪ್ ಅಷ್ಟು ಶೇಂಗಾ ಏನು ಮಾಡಿ ನಾನು ಸಣ್ಣ ಊರು ಒಳಗೆ ಚಲೋ ತನಕ ಹುರ್ಕೋಬೇಕು. ಉತ್ತಿ ಕಲರ್ ಈ ಟೈಪ್ ಚೇಂಜ್ ಆಗೋ ತನಕ ಹುರಿದ್ರೆ ಸಾಕು. ಇದು ಪೂರ್ತಿ ಆರಿದ ಮೇಲೆ ಇದರ ಸಿಪ್ಪಿ ತೆಗೆದು ಸೈಡ್ಗೆ ಇಟ್ಕೊರಿ. ಮತ್ತು ಅದೇ ಪ್ಯಾನ್ ಒಳಗೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯನ್ನ ತೊಳೆದು ಅದ್ರ ತುಂಬ ತೆಗೆದು ಚಲೋ ತನಕ ಫ್ರೈ ಮಾಡಬೇಕು. ಒಂಚೂರು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋರಿ. ಹಾಕೋದ್ರಿಂದ ರುಚಿನೂ ಜಾಸ್ತಿ ಆಗ್ತೈತಿ ಮತ್ತು ಭಾಳ ದಿನ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ತೆಗೆದು ಇಟ್ಕೊಳತ್ತೀನಿ ನಾನು. ಇದಾದಮೇಲೆ ಅದೇ ಪಾತ್ರೆಗೆ ಇನ್ನೊಂಚೂರು ಎಣ್ಣೆ ಹಾಕ್ಕೊಳತ್ತೀನಿ ಮತ್ತು 1 ಚಮಚಷ್ಟು ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳತ್ತೀನಿ. ಇದನ್ನು ಚಲೋ ತನಕ ಫ್ರೈ ಮಾಡ್ಕೊರಿ. ಆಮೇಲೆ ಬೆಳ್ಳುಳ್ಳಿದ ಸಿಪ್ಪಿ ತೆಗೆದ್ರು 1 ಕಪ್ ಅಷ್ಟು ನಾನು ಇದನ್ನು ಚಲೋ ತನಕ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಇದು ಸೇಮ್ ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊರಿ. ಇದನ್ನು ಇಷ್ಟು ಮಟ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ತಣ್ಣಗಾಕಿ ಬಿಟ್ಟಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊರಿ. ಮಿಕ್ಸಿ ಜಾರ್ ತೊಗೊಂಡು ಇದ್ರೊಳಗೆಲ್ಲ ಹಾಕಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೊಳತ್ತೀನಿ. ಅದನ್ನು ಹಾಕಿ ಮಿಕ್ಸಿ ಮಾಡಬೇಕಷ್ಟೆ. ನಿಮ್ಮ ಕಡೆ ಏನಾದರೂ ಅದು ಅರಿಯುವಂಥ ಕಲ್ಲು ಇರ್ತೈತಲ್ಲ, ಕಡಬದ ಕಲ್ಲು ಅಂತ ಹೇಳ್ತಲ್ಲ, ಆದಿತ್ತಂದ್ರೆ ಇನ್ನೂ ಚಲೋ ಆಗ್ತೈತಿ. ಅದ್ರೊಳಗೆ ನೀವು ಕುಟ್ಟಿ ಇದನ್ನು ಮಾಡ್ಕೋಬೋದು. ಮಿಕ್ಸಿ ಜಾರೊಳಗೆ ಹಾಕಿದ್ರೆ ಸ್ಪೀಡಾಗಿ ಮಿಕ್ಸಿ ಮಾಡಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಅದನ್ನು ಚಟ್ನಿಗೆ ಹಾಕಿ ಹೋಗ್ಬಾರ್ದು. ಸ್ವಲ್ಪ ಶೇಂಗಾ ಇರಲಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಸಣ್ಣಾಗಿ ಅಷ್ಟೇ ರುಬ್ಬಿದ್ರೆ ಸಾಕು. ನೋಡಿರಿ ಈ ಟೈಪ್ ಅದು ಬಾಯಿಗೆ ಸಿಗುವಂಗೆ ಹಾಕೋರಿ. ಇದು ಎಷ್ಟು ರುಚಿ ಆಗ್ತೈತೆ ಅಂತಂದ್ರೆ ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ಇದ್ರೆ, ಬಿಸಿ ಜೋಳದ ರೊಟ್ಟಿ ಇದ್ರೆ ಅದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ಬೋದು, ಎಣ್ಣೆ ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಭಾಳ ಸಿಂಪಲ್ ಆಗ್ತೈತಿ. ಟ್ರೈ ಮಾಡಿರಿ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.